ಅಹಿಂದ ವರ್ಗಗಳನ್ನು ಮುನ್ನಡೆಸ್ತಾ ಇದ್ದಂಥ ಸಿದ್ದರಾಮಯ್ಯನವರ ರಾಜೀನಾಮೆಯ ನಂತರ ಈ ವರ್ಗವನ್ನು ಮುನ್ನಡೆಸುವಂಥವರು ಯಾರು ಎಂಬ ಪ್ರಶ್ನೆಗೆ ಉತ್ತರವಿಲ್ಲ. ಇಡೀ ಕರ್ನಾಟಕದಲ್ಲಿ 80% ಇರುವಂಥ ಅಹಿಂದ ವರ್ಗಗಳನ್ನು ಮುನ್ನಡೆಸುವಂಥವ್ರು ಯಾರು ಯುವ ರಾಜಕಾರಣಿಗಳಿದ್ದಾರೆ. ಯುವ ರಾಜಕಾರಣಿಗಳು ಯಾರಿದ್ದಾರೆ ಅಂತೇಳಿ ತಲಾಶೆ ಮಾಡಿ ನೀವು ಯಾರೂ ಸಿಗೋದಿಲ್ಲ. ನಮಗೆ ಇವಾಗ ಶಾಸಕರಾಗಿ ಚಿಕ್ಕಬಳ್ಳಾಪುರದ ಪ್ರದೀಪ್ ಈಶ್ವರ್ ಅವರು ನಾನು OBC ಹುಡುಗ, ನಾನು ಅಹಿಂದ ಹುಡುಗ, ನಾನು ಅಹಿಂದ ಹೇರ್ ಸ್ಟೈಲು, ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ನಾನು ಅಹಿಂದ ಹುಡುಗ ಅಂತೇಳಿ ನೇರವಾಗಿ ಹೇಳ್ತಾ ಇರುವಂತಹ ಏಕೈಕ ಶಾಸಕ ಪ್ರದೀಪ್ ಈಶ್ವರ್. ಅವರು ಫಾಸ್ಟಾಗಿ ಮಾತಾಡ್ತಾರೆ, ಜೋರಾಗಿ ಮಾತಾಡ್ತಾರೆ. ಆದರೆ ಒಬ್ಬ ಶಾಸಕರಾಗಿ ನಾನೊಬ್ಬ ಅಹಿಂದ ಹುಡುಗ ಅಂತ ಹೇಳ್ಕೊಳ್ತಾರಲ್ಲ, ಇವತ್ತು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರುವಂತಹ ನಾಯಕರಲ್ಲಿ ಅಹಿಂದವನ್ನು ಮುನ್ನಡೆಸುವಂಥ ರಾಜಕಾರಣಿಗಳಲ್ಲಿ ಒಂದೇ ಒಂದು ಮುಖ ಪ್ರದೀಪ್ ಈಶ್ವರ್ ಅವರು. ಮತ್ತೊಂದು ಕಡೆ ನೀವು ನೋಡ್ಕೊತಾ ಬನ್ನಿ, ಸತೀಶ್ ಜಾರಕಿಹೊಳಿ ಅವರು ಮಾನವ ಬಂಧುತ್ವ ವೇದಿಕೆಯ ಮೂಲಕ ಅವರು ಮತ್ತೊಂದು ಅಹಿಂದವನ್ನು ಸಂಘಟಿಸಲಿಕ್ಕೆ ಹೋಗ್ತಾ ಇದ್ದಾರೆ. KPCC ಅಧ್ಯಕ್ಷ ಸ್ಥಾನ ಕೊಡ್ತಾರೆ ಅಂತ ಅಂದ್ಕೊಂಡಿದ್ರು, ಸಿಗಲಿಲ್ಲ. ಇವತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅವರದೇ ರೀತಿಯಲ್ಲಿ ಸೀಮಿತ ಕ್ಷೇತ್ರಗಳನ್ನು ಇಟ್ಕೊಂಡು ಅವರು ಅಹಿಂದವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಈಗ ನಮ್ಮ ಕಣ್ಣು ಮುಂದೆ ಇರುವಂಥದ್ದು ಇಡೀ ರಾಜ್ಯದಲ್ಲಿ 80% ಇರುವಂತಹ ಅಹಿಂದವನ್ನು ಮುನ್ನಡೆಸುವಂಥವ್ರು ಯಾರು ಎಂಬ ಪ್ರಶ್ನೆಗೆ ನಮ್ಮ ಮುಂದೆ ಯಾವುದೇ ಉತ್ತರವಿಲ್ಲ. ನಮಗೆ ಕಾಣುವಂಥದ್ದು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಎರಡೂ ರಾಷ್ಟ್ರೀಯ ಪಕ್ಷಗಳ ನಡುವೆ ಕ್ರಮ ಸಂಖ್ಯೆ 28ಕ್ಕೆ ತಳ್ಳಲ್ಪಟ್ಟರೂ ಸಹ 42,907 ಮತಗಳನ್ನು ಪಡೆದಂತಹ GB ವಿನಯ್ ಕುಮಾರ್ ಅವರು, ಸ್ವಾಭಿಮಾನಿ ಬಳಗದ GB ವಿನಯ್ ಕುಮಾರ್ ಅವರು ಇವತ್ತು ಏನು ಅಹಿಂದ ವರ್ಗಗಳನ್ನು ಮುನ್ನಡೆಸುವಂತಹ ಅಹಿಂದ ವರ್ಗದ ಒಬ್ಬ ಯುವ ನಾಯಕನಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಅವರು, ವಿನಯ್ ಕುಮಾರ್ ಅವರು ಒಂದೇ ಕ್ಷೇತ್ರದಿಂದ ಬಂದಂಥವರು, ಶಿಕ್ಷಣ ಕ್ಷೇತ್ರದಿಂದ. ಪ್ರದೀಪ್ ಈಶ್ವರ್ ಅವರು ಸಹ ಶಿಕ್ಷಣದ ಇದರಲ್ಲಿ ಯಶಸ್ಸನ್ನು ಗಳಿಸಿದ್ದಾರೆ. GB ವಿನಯ್ ಕುಮಾರ್ ಅವರು ಸಹ ಯಶಸ್ಸನ್ನು ಗಳಿಸ್ಕೊಂಡು ಮುನ್ನುಗ್ಗುತ್ತಾ ಇದ್ದಾರೆ. ಇಂಥವರನ್ನು ಅಹಿಂದ ವರ್ಗಗಳ ಯುವ ನಾಯಕರಾಗಿ ಬೆಳೆಸಬೇಕಾಗಿತ್ತು. ದುರದೃಷ್ಟ ಅಂತಂದರೆ ಆ ಯುವಕರನ್ನು ಬೆಳೆಸಲಿಲ್ಲ. ಇವತ್ತು ಏಕಾಂಗಿಯಾಗಿ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಸುಧಾಕರ್ ವಿರುದ್ಧ ಗೆದ್ದು ಇವತ್ತು ಆಂಬ್ಯುಲೆನ್ಸ್ಗಳಿರ್ಬೋದು, ಮತ್ತೊಂದಿರ್ಬೋದು ಎಲ್ಲದರಲ್ಲೂ ಸಹ ಫಾಸ್ಟ್ ಆಗಿರುವಂತಹವರು. ವಿನಯ್ ಕುಮಾರ್ ಅವರ ಮಾತುಗಳು ಶಾಂತವಾಗಿರಬಹುದು, ಅವರ ಮಾತುಗಳು ಸೈಲೆಂಟ್ ಆಗಿದೆ, ಅವರ ವ್ಯಕ್ತಿತ್ವ ಸೈಲೆಂಟ್ ಆಗಿದೆ. ಪ್ರದೀಪ್ ಈಶ್ವರ್ ಒಂಥರ ಅಗ್ರೆಸಿವ್ ಆಗಿ ಮಾತಾಡಿದ್ರೆ, ವಿನಯ್ ಕುಮಾರ್ ಅವರು ತೂಕವಾದಂತಹ ಮಾತುಗಳಿಂದ ಅವ್ರು ಏನು ಸಂದೇಶ ಕೊಡಬೇಕೋ ಕೊಡ್ತಾ ಇದ್ದಾರೆ. ಇವತ್ತು ಇವರಿಬ್ಬರು ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನೀವು ನೋಡಿದರೆ ಇವತ್ತು ಅಹಿಂದ ವರ್ಗವನ್ನು ಮುನ್ನಡೆಸುವಂತಹ, ಈ ವರ್ಗದಲ್ಲಿ ಜಾಗೃತಿ ಮೂಡಿಸುವಂತಹ, ಈ ವರ್ಗಗಳನ್ನು ಜೊತೆಗೆ ತೆಗೆದುಕೊಂಡು ಹೋಗುವಂತಹ, ಈ ವರ್ಗದಲ್ಲಿರುವಂತಹ ಯುವಕರಿಗೆ ಏನು ಅವಕಾಶ ವಂಚಿತರು, ಶೋಷಿತರು, ಅವರ ಪರವಾಗಿ ಧ್ವನಿ ಎತ್ತಬಲ್ಲಂತಹ ಯುವಕರು ಯಾರಾದರೂ ಇದ್ದರೆ ಅದು ಪ್ರದೀಪ್ ಈಶ್ವರ್ ಒಂದು ಕಡೆ. ಆದರೆ ಇಲ್ಲಿ ದಾವಣಗೆರೆಯಿಂದ GB ವಿನಯ್ ಕುಮಾರ್ ಅವರು ಸ್ವಾಭಿಮಾನಿ ಬಳಗದ ಮೂಲಕ ಇವತ್ತು ಭಾರತೀಯ ಜನತಾ ಪಕ್ಷವು ಸಹ ಕಳೆದ ಎಲೆಕ್ಷನಲ್ಲಿ ವಿನಯ್ ಕುಮಾರ್ ಅವರು ಭಾರತೀಯ ಜನತಾ ಪಕ್ಷದ ಅಹಿಂದ ಯುವಕರನ್ನು BJPಯಿಂದ ಶ್ರೀನಿವಾಸ್ ದಾಸಕರಿಯಪ್ಪನವರು ವಾಲ್ಮೀಕಿ ಸಮುದಾಯದವರಿಗೆ ಟಿಕೆಟ್ ಕೊಟ್ಟಾಗ ಸ್ವಯಂ ಪ್ರೇರಿತವಾಗಿ ಹೋಗಿ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದು ಅಲ್ಲದೆ ತಾನೇ 36 ಗ್ರಾಮಗಳಿಗೆ ತನ್ನದೇ ಸ್ವಾಭಿಮಾನಿ ಬಳಗದಿಂದ ಹಸಿರು ಟವಲನ್ನು ಹಾಕ್ಕೊಂಡು ಎಲ್ಲವೂ ಸಹ ಅವರು ಭಾರತೀಯ ಜನತಾ ಪಕ್ಷದ ಶಾಲು ಹಾಕಿಲ್ಲ. ನೀವು ಗಮನಿಸಿ ನೋಡಿ, ಭಾರತೀಯ ಜನತಾ ಪಕ್ಷದ ಶಾಲು ಹಾಕಲಿಲ್ಲ, ಭಾರತೀಯ ಜನತಾ ಪಕ್ಷದ ಬಾವುಟ ಹಿಡಿಲಿಲ್ಲ. ಅವರು ರೈತರ ಸಂಕೇತ ಆಗಿರುವಂತಹ ಹಸಿರು ಶಾಲನ್ನು ಹಾಕ್ಕೊಂಡು 35 ಗ್ರಾಮಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಶ್ರೀನಿವಾಸ್ ದಾಸಕರಿಯಪ್ಪನವರಿಗೆ ಬೆಂಬಲವನ್ನು ಸೂಚಿಸಿದ್ರು, ಮತವನ್ನು ಯಾಚಿಸಿದ್ರು. ಇವರು ಶೋಷಿತ ವರ್ಗಗಳಿಗೆ ಧ್ವನಿಯಾಗಬೇಕು ಅಂತ ಕ್ರಮ ಕೈಗೊಂಡರು. ಭಾರತೀಯ ಜನತಾ ಪಕ್ಷವು ಸಹ ವಿನಯ್ ಕುಮಾರ್ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತಾರೆ ಅಂತ ವಿಚಾರ ಇದೆ. ಆದರೆ
ವಿನಯ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಏನು ಟಿಕೆಟ್ ಸಿಗುತ್ತೆ ಅಂತೇಳಿ 2024ರಲ್ಲಿ ದಾವಣಗೆರೆಗೆ ಬಂದು ಏನು ಗ್ರಾಮ ವಾಸ್ತವ್ಯ ಮಾಡಿ ಗ್ರಾಮಗಳಿಗೆ ಪಾದಯಾತ್ರೆ ಮಾಡಿ ಜಾಗೃತಿ ಮೂಡಿಸಿ ನನ್ನಂಥವನಿಗೆ ಕಾಂಗ್ರೆಸ್ ಪಕ್ಷ ಗುರುತಿಸಿ ನನಗೆ ಟಿಕೆಟ್ ಕೊಡುತ್ತೆ, ಬೆಳೆಸುತ್ತೆ, ಈ ಅಹಿಂದ ವರ್ಗಗಳ ಪ್ರತಿನಿಧಿಯಾಗಿ ಬೆಳೆಸುತ್ತೆ, ಕಾಂಗ್ರೆಸ್ನಲ್ಲಿ ಅಹಿಂದ ವರ್ಗದ ನಾಯಕರ ಕೊರತೆ ಇದೆ, ಈ ಎಲ್ಲವನ್ನು ಮನಗೊಂಡು ಈ ವ್ಯಕ್ತಿ ಐಷಾರಾಮಿ ಜೀವನ ಮಾಡ್ಬೋದಾಗಿತ್ತು. ಎಲ್ಲವನ್ನು ಬಿಟ್ಟು ದಾವಣಗೆರೆಗೆ ಬಂದು ಗಟ್ಟಿಯಾಗಿ ನಿಂತ್ಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಕಾಂಕ್ಷಿ ಅಂತೇಳಿ ಪ್ರಚಾರ ಮಾಡಿ ಕೊನೆಗೆ ಟಿಕೆಟ್ ಸಿಲ್ದಿದ್ದಾಗ ಅವರು ಹೊರಗಡೆ ಹೋಗಲಿಲ್ಲ, ಅವರು ಕಾಂಪ್ರಮೈಸ್ ಆಗಲಿಲ್ಲ. ಇಲ್ಲ, ನಾನು ಪರೀಕ್ಷೆ ಮಾಡ್ತೀನಿ, ಈ ಕ್ಷೇತ್ರದಲ್ಲಿ ನಾನು ಉಳಿತೀನಿ ಅಂತ ನಿಂತ್ಕೊಂಡು ಘಟಾನುಘಟಿಗಳ ಎದುರುಗಡೆ 42,907 ಮತಗಳನ್ನು ಪಡೆದು ಸ್ವಾಭಿಮಾನಿಯಾಗಿ ನಿಂತಂಥವರು, ಸ್ವಾಭಿಮಾನಿ ಬಳಗವನ್ನು ಕಟ್ಟದಂಥವರು ಇವತ್ತು ರಾಜ್ಯಾದ್ಯಂತ ತನ್ನದೇ ಸ್ಟೈಲ್ನಲ್ಲಿ ಗುಪ್ತಗಾಮಿನಿಯಾಗಿ ಯುವಕರನ್ನು ಭೇಟಿ ಮಾಡ್ತಾ ಇದ್ದಾರೆ. ಬೀದರ್ನಿಂದ ಚಾಮರಾಜನಗರದವರೆಗೂ ಪ್ರವಾಸ ಮಾಡ್ತಾ ಇದ್ದಾರೆ. ಪ್ರವಾಸ ಮಾಡಿ ಯುವಕರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ, ಅಭಿಪ್ರಾಯವನ್ನು ಸಂಗ್ರಹಣ ಮಾಡ್ತಾ ಇದ್ದಾರೆ. ಈಗ ಮತ್ತೊಂದು ಹೆಜ್ಜೆಯಾಗಿ ನಾನೂ ಸ್ವಾಭಿಮಾನಿ ಎಂಬ ಆ್ಯಪನ್ನು ರೆಡಿ ಮಾಡ್ತಾ ಇದ್ದಾರೆ. ನಾನೂ ಸ್ವಾಭಿಮಾನಿ ಎಂಬ ಆ್ಯಪ್ನ ಮೂಲಕ ಸ್ವಾಭಿಮಾನಿ ಕರ್ನಾಟಕ ಎಂಬ ದಿನಪತ್ರಿಕೆಯ ಆರಂಭ ಮಾಡೋದಕ್ಕೂ ಸಹ ಎಲ್ಲ ತಯಾರಿ ಮಾಡಿಕೊಂಡು ನಾನೂ ಸ್ವಾಭಿಮಾನಿ ಎಂಬ ಆ್ಯಪಿನ ಮೂಲಕ ರಾಜ್ಯಾದ್ಯಂತ ಯುವಕರನ್ನು ಸಂಘಟಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅವಕಾಶ ವಂಚಿತರು, ಶೋಷಿತರ ಧ್ವನಿಯಾಗಿ ವಿನಯ್ ಕುಮಾರ್ ಅವರು ಈ ಮುಂದಿನ 2 ತಿಂಗಳಲ್ಲಿ ಹಲವಾರು ಯೋಜನೆಗಳನ್ನು ಮಾಡಿಕೊಂಡು ಶೋಷಿತರ ಧ್ವನಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ನಾನೂ ಸ್ವಾಭಿಮಾನಿ ಎಂಬ ಆ್ಯಪನ್ನು ರೆಡಿ ಮಾಡ್ತಾ ಇದ್ದಾರೆ. ಯಾವ ರೀತಿ ಈ ಪ್ರಜಾಕೀಯ ಪಕ್ಷ ಇರ್ಬೋದು, KRS ಪಕ್ಷ ಇರ್ಬೋದು, ಈ 2 ಪಕ್ಷಗಳು ಯಾವ ರೀತಿ ಬದಲಾವಣೆ ತರಬೇಕು ಅಂತ ಹೊರಟಿದ್ದಾವೋ ಅದೇ ರೀತಿ ತನ್ನದೇ ಆದಂತಹ ಸ್ಟೈಲ್ನಲ್ಲಿ ತನ್ನದೇ ಆದಂತಹ ವಿವೇಚನೆಯನ್ನು ಇಟ್ಕೊಂಡು ತನ್ನದೇ ಆದಂತಹ ರೂಪುರೇಷೆಗಳಿಂದ ಇವತ್ತು ವಿನಯ್ ಕುಮಾರ್ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನಿನ್ನೆ ಸಹ ಅವರು ಹೇಳಿದ್ದಾರೆ, ನಾನು ಯಾವತ್ತೂ ಈ ರಾಷ್ಟ್ರೀಯ ಪಕ್ಷಗಳನ್ನು ನಾನು ನಂಬಿದ್ದೆ, ಅವರು ಯಾಕೋ ಒಲವನ್ನು ತೋರಿಸ್ತಾ ಇಲ್ಲ, ನಾವು ಅದಕ್ಕೋಸ್ಕರವಾಗಿ ನನ್ನ ಹೋರಾಟ ನಿರಂತರವಾಗಿರುತ್ತೆ, ನಾನು ಸ್ಪರ್ಧೆ ಮಾಡಿದ್ರೂ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೇನೆ, ನಾನು ಸ್ವಾಭಿಮಾನಿ ಆ್ಯಪ್ನ ಮೂಲಕ ಸ್ವಾಭಿಮಾನಿ ಬಳಗದ ಮೂಲಕ ನಾನು ಸ್ಪರ್ಧೆ ಮಾಡಬೇಕು ಅಂತಿದ್ದೀನಿ ಅನ್ನೋ ವಿಚಾರವನ್ನು ಅವ್ರು ನಿನ್ನೆ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಅಂದರೆ ಅವರ ನಿಲುವು ಸ್ಪಷ್ಟ. ಇನ್ನು 22 ತಿಂಗಳಿದೆ ಚುನಾವಣೆ ಕರ್ನಾಟಕದಲ್ಲಿ. 2028ಕ್ಕೆ 22 ತಿಂಗಳಿದೆ. ಆ 22 ತಿಂಗಳಲ್ಲಿ ಅವರು ರಾಜ್ಯದಲ್ಲಿ ಯುವಕರನ್ನು ಸಂಘಟಿಸಿ, ಮಹಿಳೆಯರನ್ನ ಸಂಘಟಿಸಿ, ಜಾಗೃತಿಯನ್ನು ಮೂಡಿಸಿ, ಅವರ ಕುಂದುಕೊರತೆಗಳನ್ನು ಪಟ್ಟಿ ಮಾಡಿ ಆ ಯುವಕರನ್ನೇ ನಾಯಕರನ್ನಾಗಿ ಮಾಡೋದಕ್ಕೆ ತನ್ನದೇ ಆದಂತಹ ಆಲೋಚನೆಗಳ ಮೂಲಕ ಹೊರಟಿದ್ದಾರೆ. ನಾನೂ ಸ್ವಾಭಿಮಾನಿ ಆ್ಯಪ್ ರೆಡಿ ಆಗ್ತಾ ಇದೆ, ಡೆವಲಪ್ ಆಗ್ತಾ ಇದೆ. ಸ್ವಾಭಿಮಾನಿ ಕರ್ನಾಟಕ.com ಅಂತೇಳಿ ಆನ್ಲೈನ್ ಪತ್ರಿಕೆಯನ್ನು ಅವರು ಸ್ಟಾರ್ಟ್ ಮಾಡಿದ್ದಾರೆ. ಸ್ವಾಭಿಮಾನಿ ಕರ್ನಾಟಕ ಅಂತೇಳಿ ದಿನಪತ್ರಿಕೆಯನ್ನು ಅವರು ಹೊರತರುವಂತಹ ಎಲ್ಲ ಚರ್ಚೆಗಳು ನಡೀತಾ ಇರುವಂಥದ್ದು. ಬಹಳಷ್ಟು ವಿಚಾರಗಳು ವಿನಯ್ ಕುಮಾರ್ ಅವರು ನಿನ್ನೆ ವಿಡಿಯೋ ಮೂಲಕ ಹೇಳ್ಕೊಂಡಿದ್ದಾರೆ. ಈ ಅಹಿಂದ ವರ್ಗವನ್ನು ಮುನ್ನಡೆಸುವಂತಹ, ಅಹಿಂದ ವರ್ಗವನ್ನು ಜೊತೆಗೆ ತೆಗೆದುಕೊಂಡು ಹೋಗುವಂತಹ ಕಾಂಗ್ರೆಸ್ ಪಕ್ಷ ಮತ್ತು BJP ಪಕ್ಷದ ಎರಡರಿಂದಲೂ ಸಹ ಕಾಂಗ್ರೆಸ್ ಪಕ್ಷದೊಂದಿಗೆ ಆಕಾಂಕ್ಷಿಯಾಗಿ ಅವರು ಗುರುತಿಸಿಕೊಂಡಿದ್ದರು. ಕಾಂಗ್ರೆಸ್ ಪಕ್ಷ ಅವರಿಗೆ ಅವಕಾಶ ಕೊಡಲಿಲ್ಲ. ಬೈ ಎಲೆಕ್ಷನಲ್ಲಿ BJP ಪಕ್ಷದ ಅಹಿಂದ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಿದ್ರು. ಪ್ರಚಾರ ಮಾಡಿ ಕೊನೆಯ ಹಂತದವರೆಗೂ ಆ ಅಭ್ಯರ್ಥಿ ಗೆಲ್ತಾರೆ ಅಂತೇಳಿ ಮೀಡಿಯಾಗಳಿಗೆ ಹೇಳಿಕೆ ಕೊಟ್ಟಂತಹ ಏಕೈಕ ಅಹಿಂದ ನಾಯಕ ಯಾರಾದರೂ ಇದ್ದರೆ ಅದು BJPಯ ಶ್ರೀನಿವಾಸ ದಾಸ ಕರಿಯಪ್ಪನವರು ಗೆಲ್ತಾರೆ, 2,000 ಓಟಿಂದ ಗೆಲ್ತಾರೆ, ಕಾನ್ಫಿಡೆನ್ಸ್ ಇದೆ ಅಂತೇಳಿ ಅಂತಿಮವರೆಗೂ ಅವರು ಹೇಳ್ತಾನೆ ಬಂದರು. ಅವರ ಉದ್ದೇಶ ಇಷ್ಟೇ, BJP ಪಕ್ಷ ಅಹಿಂದ ವರ್ಗಗಳಿಗೆ ಟಿಕೆಟ್ ಕೊಟ್ಟಿದೆ, ಶ್ರೀನಿವಾಸ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ಕೊಟ್ಟಿದೆ, ಕಾಂಗ್ರೆಸ್ ಪಕ್ಷ ಕೊಡಲಿಲ್ಲ. ಅದಕ್ಕೋಸ್ಕರವಾಗಿ ಅಹಿಂದ ವರ್ಗದಿಂದ ಬಂದಂಥ ಶ್ರೀನಿವಾಸ ದಾಸ್ ಕರಿಯಪ್ಪನವರಿಗೆ ಅವರ ಬೆಂಬಲವನ್ನು ಸೂಚಿಸಿದ್ರು, ಬಹಿರಂಗವಾಗಿ ಪ್ರಚಾರವನ್ನು ಮಾಡಿದ್ರು. ಈಗಲೂ ಸಹ ಅವರ ನಿಲುವಿನಲ್ಲಿ ಯಾವುದೇ ಬದಲಾವಣೆ ನಮಗೆ ಕಾಣ್ತಾ ಇಲ್ಲ. ಕರ್ನಾಟಕದಲ್ಲಿ ಅಹಿಂದ ವರ್ಗವನ್ನು ಮುನ್ನಡೆಸುವಂತಹ ಯುವಕರು ಯಾರಾದರೂ ಇದ್ದರೆ ಅದು ಪ್ರದೀಪ್ ಈಶ್ವರ್ ಅವರು ಸಹ ಮನಸ್ಸು ಮಾಡಿದರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ಅವರ ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಆದರೆ ವಿನಯ್ ಕುಮಾರ್ ಅವರಿಗೆ ಯಾವುದೇ ಚೌಕಟ್ಟಿಲ್ಲ. ಈಗಾಗಲೇ ಕಾಂಗ್ರೆಸ್ BJPಯ ಜೊತೆ ಒಂದು ಸಾರಿ ಅನುಭವ ಆಗಿರೋದ್ರಿಂದ ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ನಾನು ಪಕ್ಷೇತರವಾಗಿ
ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತೇನೆ, ಸ್ವಾಭಿಮಾನಿ ಬಳಗದ ಮೂಲಕ ಸ್ಪರ್ಧೆ ಮಾಡ್ತೀನಿ. ನನ್ನಂತೆ ಯಾರಾದರೂ ಸ್ಪರ್ಧೆ ಮಾಡೋಕ್ಕೆ ಇಚ್ಛೆ ಇಲ್ಲವರಿಗೆ ಅವ್ರಿಗೂ ಸಹ ಜೊತೆಯಲ್ಲಿ ಕರ್ಕೊಂಡು ಒಂದು 20-25 ಕ್ಷೇತ್ರಗಳಲ್ಲೂ ಸಹ ನಾವು ಕೆಲಸ ಮಾಡ್ತೇವೆ, ಜನರಿಗೆ ಜಾಗೃತಿ ಮೂಡಿಸ್ತೇವೆ, ಚುನಾವಣೆಯನ್ನು ಗೆಲ್ತೇವೆ. 2028ಕ್ಕೆ ಜನಪ್ರತಿನಿಧಿಯಾಗಿ, ಶಾಸಕರಾಗಿ, ಈ ಜನರ ಧ್ವನಿಯಾಗಿ, ಈ ಶೋಷಿತ ವರ್ಗಗಳ ಧ್ವನಿಯಾಗಿ ವಿಧಾನಸಭೆಯಲ್ಲಿ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಎಂಬ ಸಂಕಲ್ಪದೊಂದಿಗೆ ವಿನಯ್ ಕುಮಾರ್ ಅವರು ಇವತ್ತು ತಮ್ಮದೇ ಆದಂತಹ ರೂಪುರೇಷೆಗಳನ್ನು ರೂಪಿಸ್ತಾ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಹೋಗ್ತಾ ಇರುವಂಥದ್ದು. ಇದು ಈ ಸಮುದಾಯ, ಈ ಅಹಿಂದ ವರ್ಗಗಳಿರುವಂತಹ ಸಮುದಾಯಗಳನ್ನು ಮುನ್ನಡೆಸುವಂತಹ, ಪ್ರಶ್ನಿಸುವಂತಹ ಯಾವುದೇ ನಾಯಕ ಇಲ್ಲದಿರುವಂತಹ ಸಮಯದಲ್ಲಿ ಪ್ರದೀಪ್ ಈಶ್ವರ್ ಅಂತವರು, ವಿನಯ್ ಕುಮಾರ್ ಅಂತವರು, ನಿಕೇತ್ ರಾಜ್ ಮೌರ್ಯ ಅವರು ವಾಗ್ಮಿಗಳು. ನಿಕೇತ್ ರಾಜ್ ಮೌರ್ಯ ಅವರು ಅಹಿಂದ ವರ್ಗದಿಂದ ಬಂದಂಥವರು. ಅವರು ಯಾಕೋ ಸೈಲೆಂಟ್ ಆಗ್ತಾರೆ. KPCC ಅವರು ಅವರನ್ನು ಪಕ್ಷದಿಂದ ಹುದ್ದೆಯಿಂದ ಹೊರಗಡೆ ತೆಗೆದಿದ್ದಾರೆ. ಯಾಕೋ ಅವರು ಸಹ ಮಂಕಾಗಿದ್ದಾರೆ. ಇಂತಹ ಯುವಕರು ಸೇರಬೇಕು. ಪ್ರದೀಪ್ ಈಶ್ವರು, ನಿಕೇತ್ ರಾಜು, ವಿನಯ್ ಕುಮಾರು, ಇನ್ನೂ ಹಲವಾರು ಜನ ಯುವಕರಿದ್ದಾರೆ. ಅವರೆಲ್ಲರೂ ಒಟ್ಟಾಗಿ ಸೇರಿದ್ರೆ 2028ಕ್ಕೆ ಅಹಿಂದ ವರ್ಗಗಳಿಗೆ ಶಕ್ತಿಯನ್ನು ತುಂಬಿ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಇರುವಂತಹ ಅಹಿಂದ ವರ್ಗದವರು ಶಾಸಕರಾಗುವಷ್ಟು ಅಷ್ಟೊಂದು ಮತಗಳಿರುವಂತಹ ಈ ವರ್ಗಗಳು ಸಂಘಟಿತರಾಗಬೇಕು, ಒಗ್ಗಟ್ಟಾಗಬೇಕು, ನಮ್ಮ ಶಕ್ತಿ ಏನು ಅಂತ ತಿಳ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ಭಾಳಷ್ಟು ರೂಪುರೇಷೆಗಳಾಗ್ತಾ ಇದೆ. 22 ತಿಂಗಳು ಮಾತ್ರ ಬಾಕಿ ಉಳಿದಿರೋದು. ಇವತ್ತು ನಾವು ಡೆವಲಪ್ಮೆಂಟ್ ಬಗ್ಗೆ ಮಾತನಾಡ್ತೀವಿ, ತಪ್ಪುಗಳ ಬಗ್ಗೆ ಮಾತನಾಡ್ತೀವಿ, ಕ್ಷೇತ್ರದ ಡೆವಲಪ್ಮೆಂಟ್ ಮಾತಾಡ್ತೀವಿ. ಅದೇ ರೀತಿ ಶೋಷಿತರ ಪರವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಶೋಷಿತರ ಪರವಾಗಿ ಸಂವಿಧಾನವನ್ನು ರೂಪಿಸಿದ್ರಲ್ಲ, ರಚನೆ ಮಾಡಿದ್ರಲ್ಲ, ಅವರ ಆಶಯಗಳನ್ನು, ಈ ದೇಶದ ಸಂವಿಧಾನವನ್ನು ಜನರಿಗೆ ತಿಳಿಸುವಂತಹ ಕೆಲಸ ಸ್ವಾಭಿಮಾನಿ ಬಳಗದ ಮೂಲಕ ಮಾಡಲಿಕ್ಕೆ ಅವರಿಗಾಗಲೇ 2 ವರ್ಷಗಳಿಂದ ಸಂವಿಧಾನವೇ ಸಿದ್ಧಾಂತ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಈಗಲೂ ಸಹ ಅವರು ನವೆಂಬರ್ ತಿಂಗಳಿನಲ್ಲಿ ಸಂವಿಧಾನವೇ ಸಿದ್ಧಾಂತ ಅನ್ನೋ ಹೆಸರಿನಲ್ಲಿ ಅವರು ದಾವಣಗೆರೆಯಿಂದ ಬೀದರ್ನವರೆಗೂ ಒಂದು ರೂಟ್ನಲ್ಲಿ ಅವರು ಒಂದು ಜಾಗೃತಿ ಅಭಿಯಾನವನ್ನು ಅವರು ಮಾಡಲಿಕ್ಕೆ ಚರ್ಚೆಗಳು ಮಾಡ್ತಾ ಇರುವಂಥದ್ದು, ರೂಪುರೇಷೆಗಳು ನಡೀತಾ ಇರುವಂಥದ್ದು. ಸಂವಿಧಾನವೇ ಸಿದ್ಧಾಂತದ ಅಡಿಯಲ್ಲಿ ವಿನಯ್ ಕುಮಾರ್ ಅವರ ಸ್ವಾಭಿಮಾನಿ ಬಳಗ ಹೊರಟಿದೆ. ಅವರ ಜೊತೆಗೆ ಮತ್ತಷ್ಟು ಯುವಕರು ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಕೇಳದೆ ಈ ಅಹಿಂದ ವರ್ಗವನ್ನು ಕಟ್ಟುವಂತಹ, ಅಹಿಂದ ವರ್ಗಗಳ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂಥದಕ್ಕೆ ಸ್ವಾಭಿಮಾನಿ ಬಳಗದ ಮೂಲಕ ವಿನಯ್ ಕುಮಾರ್ ಅವರು ಹೊರಟಿದ್ದಾರಲ್ಲ, ಅವರ ಜೊತೆಗೆ ಎಲ್ಲರೂ ಒಂದೇ ಮನಸ್ಸಿನಿಂದ ಸೇರಿದ್ರೆ 100% 2028ಕ್ಕೆ ಒಂದು ಕ್ರಾಂತಿ ಆಗುತ್ತೆ.